ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಭತ್ತದ ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣ ಆಧಾರಿತ ಈ ವಿಡಿಯೋದಲ್ಲಿ ಭತ್ತದ ಹೊಲದಲ್ಲಿ ನಷ್ಟ ಮೊದಲು ಗೋಚರಿಸುವುದಿಲ್ಲ. ವಿಶೇಷವಾಗಿ ಬೆಳೆ ಸಸ್ಯದಿಂದ ಸಂತಾನೋತ್ಪತ್ತಿ ಹಂತಕ್ಕೆ ಪ್ರವೇಶಿಸುತ್ತಿರುವ ಪ್ರಮುಖ ಹಂತದಲ್ಲಿ ಅಧಿಕ ಇಳುವರಿಗಾಗಿ ರೈತರು ದೊಡ್ಡ ಹೂಡಿಕೆ ಫಸಲಿನ ಸುರಕ್ಷೆಯ ಉತ್ಪನ್ನಗಳಲ್ಲಿ ಮಾಡುತ್ತಾರೆ. ಇದುವೇ ದೊಡ್ಡ ನಿರ್ಣಾಯಕ ಸಮಯ. ಈ ವೇಳೆ ಫಸಲು ಸಸ್ಯಾವಸ್ಥೆಯಿಂದ ಸಂತಾನೋತ್ಪತ್ತಿ ಅವಸ್ಥೆಗೆ ಮುಂದುವರಿಯುತ್ತಿರುತ್ತದೆ ಮತ್ತು ಅದೇ ವೇಳೆ ಒಳಗಿಂದೊಳಗೆ ಅರಿಯದಂತೆ ಕೀಟಗಳ ಹಾವಳಿ ಆರಂಭಿಸುತ್ತದೆ. ಹೊಲ ಹೊರಗಿಂದ ಹಚ್ಚ ಹಸಿರಾಗಿ ಕಾಣಿಸುತ್ತದೆ, ಆದರೆ ಒಳಗಿಂದೊಳಗೆ ಅಪಾಯ ತನ್ನ ಮನೆ ಮಾಡಿರುತ್ತದೆ. ಇದೇ ಸಮಯ ಎರಡು ಅಪಾಯಕಾರಿ ಶತ್ರುಗಳು ಜೊತೆಗೆ ದಾಳಿ ಮಾಡುತ್ತವೆ. ಅವುಗಳೇ ಜಿಗಿಹುಳ ಮತ್ತು ಕಾಂಡ ಕೊರಕ. ಈ ಕೀಟಗಳು ಸಾಮಾನ್ಯವಾಗಿ ಕಾಣುವುದಿಲ್ಲ, ಆದರೆ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಫಸಲಿನ ಮೇಲೆ ದಾಳಿ ಮಾಡುತ್ತವೆ. ಫಸಲಿನ ಈ ನಿರ್ಣಾಯಕ ಹಂತದಲ್ಲಿ ಉನ್ನತ ಲಾಭಕ್ಕಾಗಿ ಅತ್ಯುತ್ತಮ ಕೀಟ ನಿರ್ವಹಣೆ ಅವಶ್ಯಕವಾಗಿದೆ. ಬನ್ನಿ ಈಗ ಜಿಗಿಹುಳ ಮತ್ತು ಕಾಂಡ ಕೊರಕ ಕೀಟ ಫಸಲಿನ ನಿರ್ಣಾಯಕ ಅವಸ್ಥೆಯಲ್ಲಿ ಹೇಗೆ ಫಸಲಿಗೆ ಹಾನಿ ಮಾಡಲಾರಂಭಿಸುತ್ತವೆ ಎಂದು ನೋಡೋಣ. ಜಿಗಿಹುಳದ ವಯಸ್ಕ ಮತ್ತು ನಿಂಫ್ ಸಸ್ಯದ ಬುಡದ ಮೇಲೆ ಆಕ್ರಮಣ ಮಾಡುತ್ತವೆ. ತಮ್ಮ ಸೂಜಿಯಂತ ಕೊಕ್ಕಿನಿಂದ ಕಾಂಡದಲ್ಲಿ ರಂಧ್ರ ಮಾಡಿ ಸಸ್ಯದ ರಸ ಹೀರುತ್ತವೆ. ಇದರಿಂದ ಕಾಂಡ ಬಲಹೀನವಾಗುತ್ತದೆ ಮತ್ತು ಪೋಷಕಾಂಶಗಳ ಪ್ರವಾಹ ನಿಂತು ಹೋಗುತ್ತದೆ. ಸಸ್ಯವು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ತೀವ್ರ ಬಾಧೆಯಿಂದ ಸಂಪೂರ್ಣ ಒಣಗಿ ಹೋಗಬಹುದು. ಈ ಹಾನಿಯ ಸ್ಥಿತಿಯನ್ನು ಹಾಪರ್ ಬರ್ನ್ ಎಂದು ಹೇಳುತ್ತಾರೆ. ಇದೇ ಸಮಯ ಕಾಂಡ ಕೊರಕ ಎಲೆಗಳ ಮೈ ಮೇಲೆ ಮೊಟ್ಟೆ ಇಡುತ್ತದೆ. ಮೊಟ್ಟೆಯಿಂದ ಹೊರಬಂದು ಮರಿಹುಳು ರೇಷ್ಮೆ ದಾರಗಳಿಂದ ನೇತಾಡುತ್ತದೆ ಮತ್ತು ನೀರಿನ ಮೇಲ್ಮೈಯ ಮೇಲೆ ಕಾಂಡದಲ್ಲಿ ರಂಧ್ರ ಮಾಡಿ ಸಸ್ಯದ ಒಳಗೆ ಪ್ರವೇಶಿಸುತ್ತದೆ ಮತ್ತು ಆಮೇಲೆ ಆ ಕಾಂಡವನ್ನು ತಿಂದು ಒಳಗಿನಿಂದ ಟೊಳ್ಳು ಮಾಡಲು ಪ್ರಾರಂಭಿಸುತ್ತದೆ. ಕಾಂಡ ಕೊರಕವು ಫಸಲಿನ ವಿವಿಧ ಹಂತಗಳಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ವನಸ್ಪತಿ ಹಂತದಲ್ಲಿ ಡೆಡ್ ಹಾರ್ಟ್ ಮತ್ತು ಪ್ರಜನನ ಹಂತದಲ್ಲಿ ವೈಟ್ ಇಯರ್ ಹೆಡ್ನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಬನ್ನಿ ವೈಟ್ ಇಯರ್ ಹೆಡ್ ಅನ್ನು ವಿಸ್ತಾರವಾಗಿ ತಿಳಿಯೋಣ. ಹೂಗೊಂಚಲಿನ ಆರಂಭದಿಂದ ತೆನೆ ತುಂಬುವ ಹಂತದವರೆಗೆ ಕಾಂಡ ಕೊರಕದ ದಾಳಿ ವೈಟ್ ಇಯರ್ ಹೆಡ್ನ ಕಾರಣ ಆಗುತ್ತದೆ. ಆಗ ಹೂಗೊಂಚಲು ಖಾಲಿಯಾಗಿ ಬಿಳಿಯಾಗಿ ಬರುತ್ತವೆ. ಇದರಿಂದ ನೇರವಾಗಿ ಇಳುವರಿ ಕಮ್ಮಿಯಾಗುತ್ತದೆ. ಸಾಧಾರಣವಾಗಿ ವೈಟ್ ಇಯರ್ ಹೆಡ್ನ ಲಕ್ಷಣ ಕೀಟಗಳ ದಾಳಿಯ ಹಲವು ದಿನಗಳ ನಂತರ ಕಾಣುತ್ತದೆ. ಇದರ ಲಕ್ಷಣ ಕಾಣುವ ವೇಳೆ ತುಂಬಾ ಹಾನಿಯಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಮಾಡಿದ ಉಪಾಯಗಳು ನಿಷ್ಪರಿಣಾಮಕಾರಿ ಎಂದು ಸಾಬೀತಾಗುತ್ತವೆ. ಆದುದರಿಂದ ಸರಿಯಾದ ಸಮಯದಲ್ಲಿ ನಿರ್ವಹಣೆ ತುಂಬಾ ಅಗತ್ಯ. ವಿಶೇಷವಾಗಿ ತೆನೆ ತಯಾರಾಗುವ ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದ 14ರಿಂದ 15 ದಿನಗಳ ಒಳಗೆ. ಇದೇ ಹಂತದಲ್ಲಿ ಜಿಗಿಹುಳ ಮತ್ತು ಕಾಂಡ ಕೊರಕ ಎರಡೂ ಆಕ್ರಮಣ ಮಾಡುತ್ತವೆ. ಆದರೆ ಇವುಗಳ ಹಾನಿ ಗೋಚರಿಸುವ ವೇಳೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ. ಇದರಿಂದಾಗಿ ಮೊಟ್ಟೆಯಿಂದ ಹೊರಬರುವ ಸಮಯವೇ ಕಾಂಡ ಕೊರಕದ ನಿರ್ವಹಣೆಯ ಸರಿಯಾದ ಸಮಯವಾಗಿದೆ. ಮೊದಲ ಹಂತದ ಲಾರ್ವಾ ಎಲೆಯಿಂದ ಕಾಂಡಕ್ಕೆ ತಲುಪಿ ಕಾಂಡದಲ್ಲಿ ರಂಧ್ರ ಮಾಡಿ ಕಾಂಡದೊಳಗೆ ನುಗ್ಗಿದ ಮೇಲೆ ಯಾವುದೇ ಬಗೆಯ ಸಿಂಪಡಣೆ ಕಾಂಡದೊಳಗೆ ತಲುಪುವುದಿಲ್ಲ ಮತ್ತು ನಂತರ ನಿಯಂತ್ರಣ ಅಸಾಧ್ಯವಾಗುತ್ತದೆ. ಬೆಳೆಯು ಗರಿಷ್ಠ ಬೆಳೆಯ ಹಂತವನ್ನು ದಾಟಿದಾಗ ಫೋಲಿಯೋ ಸ್ಪ್ರೇ ಮಾತ್ರ ಏಕೈಕ ಆಯ್ಕೆಯಾಗಿ ಉಳಿದಿರುತ್ತದೆ. ಆದರೆ ಈ ಸಮಯದಲ್ಲಿ ಪರಿಣಾಮಕಾರಿ ಸಿಂಪಡಣೆ ಮಾಡುವುದು ಸವಾಲಾಗುತ್ತದೆ, ಏಕೆಂದರೆ ಈ ಹೊತ್ತಿಗೆ ಸಸ್ಯದ ಮೇಲ್ಮೈ ವಿಸ್ತೀರ್ಣ ಆರಂಭದ ಸಸ್ಯಕ್ಕೆ ಹೋಲಿಸಿದಾಗ ಮೊದಲಿಗಿಂತ 10 ಪಟ್ಟು ಹೆಚ್ಚಾಗಿರುತ್ತದೆ. ಸಸ್ಯಗಳ ಅಧಿಕ ಸಾಂದ್ರತೆ ಮತ್ತು ಕಾಂಡ ಕೊರಕಗಳ ಬೇರೆ ಬೇರೆ ಜಾತಿಗಳ ಕಾರಣ ಕೀಟಗಳ ಜೀವನ ಚಕ್ರದ ಅನುಸಾರ ಸಿಂಪರಣೆಯ ಸರಿಯಾದ ಸಮಯ ಆರಿಸುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಈಗ ನಾವು ತಿಳಿದೆವು, ಒಂದು ಬಾರಿ ರೋಗದ ಲಕ್ಷಣ ಕಂಡುಬಂದಲ್ಲಿ ನಿಯಂತ್ರಣದ ಸಮಯ ಕಳೆದು ಹೋಗಿದೆ ಎಂದು. ಅದಕ್ಕಾಗಿ ವೈಟ್ ಇಯರ್ ಹೆಡ್ ನಿಯಂತ್ರಣವಲ್ಲ, ಇದು ನಿರ್ವಹಣೆಯ ವಿಷಯವಾಗಿದೆ. ಇದಕ್ಕೆ ಉಪಾಯ ಒಂದು ಹೆಜ್ಜೆ ಮುಂದಿರುವುದು ಮತ್ತು ಒಂದು ನಿಗದಿತ ಸಿಂಪರಣೆ ಅನುಸರಿಸುವುದು.